ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ತುಲಾರಾಶಿ ಸಂಜಾತರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಏಪ್ರಿಲ್ ತಿಂಗಳು ತುಲಾರಾಶಿ ಸಂಜಾತರಿಗೆ ಅತ್ಯಂತ ಶುಭದಾಯಕ ತಿಂಗಳಾಗಲಿದ್ದು ಎಲ್ಲ ರೀತಿಯ ಶುಭ ಫಲಗಳು ನಿಮಗೆ ದೊರೆಯಲಿದೆ. ಉತ್ತಮವಾದಂತಹ ಆರೋಗ್ಯ ಭಾಗ್ಯ ಇರುತ್ತದೆ. ಯಾವುದೇ ರೀತಿಯಾದಂತಹ ಕೌಟುಂಬಿಕ ಅಥವಾ ವೈಯಕ್ತಿಕ ಜೀವನದ ಸಮಸ್ಯೆಗಳು ನಿಮ್ಮನ್ನು ಈ ತಿಂಗಳಲ್ಲಿ ಕಾಡಲಾರದು. ಹಾಗೆಯೇ ಹಣಕಾಸು ಪರಿಸ್ಥಿತಿಯೂ ಸಹಿತ ಉತ್ತಮಗೊಳ್ಳುತ್ತಾ ನಿಮಗೆ ಒಂದು ಆರ್ಥಿಕ ಸಬಲತೆ ದೊರೆಯಲಿದೆ. ನಿಮ್ಮ ಮೇಲಿರುವಂತಹ ಒಂದು ಕೆಟ್ಟ ದೃಷ್ಟಿದೋಷ ಹಾಗೂ ಶತ್ರುಬಾಧೆಯೂ ಸಹಿತ ಈ ತಿಂಗಳಲ್ಲಿ ನಿವಾರಣೆಯಾಗಲಿದ್ದು ಶತ್ರುಗಳ ವಿರುದ್ಧ ನೀವು ಜಯವನ್ನು ಸಾಧಿಸಲಿದ್ದೀರಿ. ಮಕ್ಕಳಿಂದ ನಿಮಗೆ ಸಂತಸವಿರಲಿದೆ. ಅವರ ಅಭಿವೃದ್ಧಿ ಹಾಗೂ ಪ್ರಗತಿಯು ನಿಮ್ಮಲ್ಲಿ ಜೀವನೋತ್ಸಾಹವನ್ನು ಹೆಚ್ಚು ಮಾಡಲಿದೆ. ತುಲಾರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರು ಚಿತ್ತ, ಸ್ವಾತಿ ಹಾಗೂ ವಿಶಾಖ ಇವರಿಗೆ ಕಂಕಣ ಬಲಪ್ರಾಪ್ತಿ ಯೋಗವೂ ಉಂಟು, ಸಂಬಂಧ ನಿಶ್ಚಯ ಯೋಗವೂ ಉಂಟು ಹಾಗೂ ಸಂತಾನ ಫಲದ ಸುಯೋಗವು ಏಪ್ರಿಲ್ ತಿಂಗಳಲ್ಲಿ ಲಭ್ಯವಿರಲಿದೆ. ಬಹಳ ಕಾಲದಿಂದ ನೀವು ಅಂದುಕೊಳ್ಳುತ್ತಿದ್ದಂತಹ ಆಸ್ತಿ ಖರೀದಿ ವಿಚಾರ, ಗೃಹ ನಿರ್ಮಾಣ ವಿಚಾರವೂ ಸಹಿತ ಈ ತಿಂಗಳಲ್ಲಿ ಕೈಗೂಡುವ ಎಲ್ಲ ಲಕ್ಷಣಗಳು ಇದೆ. ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಉನ್ನತಿ, ವಾಹನ ಖರೀದಿ ಯೋಗ ಹಾಗೂ ವ್ಯಾಪಾರಸ್ಥರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳ ಹೂಡಿ ವ್ಯಾಪಾರವನ್ನು ಹೊಸ ಎತ್ತರಕ್ಕೆ ಕೊಂಡು ಹೋಗುವಂತಹ ಶುಭ ಕಾಲವು ಈ ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿ ಸಂಜಾತರಿಗೆ ಲಭ್ಯವಿದೆ. ಯಾವುದೇ ರೀತಿಯಾದಂತಹ ತೀವ್ರ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಅಸಮಾಧಾನಗಳಾಗಲಿ ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿ ಸಂಜಾತರನ್ನು ಕಾಡುವುದಿಲ್ಲ. ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಉನ್ನತ ಸಾಧನೆ ಮಾಡುವಂತಹ ಯೋಗಗಳಿದೆ. ಉನ್ನತ ವ್ಯಾಸಂಗದಲ್ಲಿಯೂ ಸಹಿತ ಉತ್ತಮವಾದಂತಹ ಪ್ರಗತಿಯನ್ನು ವಿದ್ಯಾರ್ಥಿ ವರ್ಗವು ಸಾಧಿಸಲಿದೆ. ಇನ್ನು ಸ್ವಯಂ ವೃತ್ತಿಯಲ್ಲಿರುವಂತಹ ತುಲಾರಾಶಿ ಸಂಜಾತರಿಗೆ ವೃತ್ತಿಯಲ್ಲಿ ಹೊಸ ಎತ್ತರ ಹಾಗೂ ವಿಸ್ತಾರವನ್ನು ಮಾಡುವಂತಹ ಸುಯೋಗಗಳು ಏಪ್ರಿಲ್ ತಿಂಗಳಲ್ಲಿ ಲಭ್ಯವಿದೆ. ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಗಳು ತುಲಾರಾಶಿ ಸಂಜಾತರನ್ನು ಕಾಡಲಾರದು. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ತುಲಾರಾಶಿ ಸಂಜಾತರು ನಿಮ್ಮ ಒಂದು ಸಮಸ್ಯೆಗಳ ಸಂಕಷ್ಟಗಳ ನಿವಾರಣೆಗಾಗಿ ಪ್ರತಿನಿತ್ಯವೂ ತಪ್ಪದೆ ಮಂಗಳಚಂಡಿಕಾ ಸ್ತೋತ್ರ, ಲಲಿತಾ ಪಂಚರತ್ನ ಸ್ತೋತ್ರ ಹಾಗೂ ಹನುಮಾನ್ ಕವಚ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಎಲ್ಲ ರೀತಿಯ ಒಳಿತುಂಟಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇನೆ, ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ.